ಅಂದಾಗ ಕೇಳೋದೇ ಮರ್ತಿದ್ದೆ. ಏನ್ ಕೆಲಸ ಮಾಡ್ತೀರಿ ನೀವು? ನಾನ್ರಿ ರಿಯಲ್ ಎಸ್ಟೇಟ್ ಮಾಡ್ತೀನಿ. ಪಲಾಟ ಕೊಡ್ಸೋದು ತಗೊಳ್ಳೋದು ಮಾಡ್ತೀನಿ ರೀ. ತಿಂಗಳ ಎಷ್ಟು ಉಳಿತದ ನೀವು? ತಿಂಗಳಿಗೆ ಅದ ರೀ 60,000 ರಿಂದ 70,000 ಉಳಿತೈತಿ. ಅಂದಂಗ ನಮ್ಮ ಮನೆಯವ್ರು ನೀವು ಜೊತೆಲೆ ಕಲ್ತಿದ್ದಲ್ಲ? ಇಬ್ರು ಕೂಡ ಕಲ್ತಿದ್ದಾರೆ ನೋಡ್ರಿ. ನಮ್ಮ ಮನೆಯವ್ರ ತಿಂಗಳ 12,000 ರೂಪಾಯಿ 15,000 ರೂಪಾಯಿ ತಗೋತಾರ. ವಾಚ್ಮೆನ್ ಕೆಲಸ ಮಾಡ್ತಾರ. ಮನೆಗೆ ಏನೂ ಸಾಕಾಗೋದಿಲ್ಲ. ಅಂದಂಗ ನಾಷ್ಟ ಮಾಡಿ ಬಂದ್ರಿ? ಇಲ್ರಿ, ದೇವಸ್ಥಾನಕ್ಕೆ ಅಂತೇಳಿ ಹಂಗ ರೆಡಿಯಾಗಿ ಬಂದ್ಬಿಟ್ವಿ. ಇನ್ನ ಮಾಡಿಲ್ಲ, ಮನೆಗೆ ಹೋಗಿ ಮಾಡ್ಬೇಕು. ನಾಷ್ಟ ಮಾಡಿ ಹೋಗ್ರಿ ಹಂಗಾರ? ಹಾ ಆಯ್ತ್ರಿ ಹಂಗಾರ. ನಾಷ್ಟ ಏನು ಮಾಡ್ತೀವಿ? ಅಷ್ಟೇನು ಬೇಡ, ಜ್ಯೂಸ್ ತಗೊಳ್ಳ. ಎರಡು ಮಾತು. ಕೇಳೋದು ಮರ್ತೆ. ನೀವು ಊರಲ್ಲಿ ಜಾಸ್ತಿ ಕಾಣೋದಿಲ್ಲ? ಇಲ್ಲ, ನಾವು ಊರಾಗಿರೋದ ಕಡಿಮೆ, ಹೊರಗಡೆ ಇರೋದ ಜಾಸ್ತಿ. ನಿಮ್ಮ ಕಾಂಟ್ಯಾಕ್ಟ್ ಮಾಡೋದಿಲ್ಲ? ನಂಬರ್ ಕೊಡ್ತೀನಿ ತೋರ್ಲಿ. ಹೌದಾ? ಇರ್ತೀರಾ? 9535152450. ನಿಮ್ಮ ಹೆಸರು? ಜಗದೀಶ್. ಸರಿ. ಹಾ ಬಂದಿ ಬಾ ಕುತ್ಕೋ. ಹೋಗಿ ಬಂದ್ರೆ ಮಟ್ಟಕ್ಕೆ? ಹಾ ಹೋಗಿ ಬಂದ್ವಿ. ಎಲ್ಲೋದ ನಿಮ್ಮ ಗಂಡ ಕಾಣೋಲ್ಲ? ಅವ್ರ ಸರ್ ಏನೋ ಫೋನ್ ಮಾಡಿದ್ರ, ಅರ್ಜೆಂಟ್ ಕೆಲಸ ಐತೆ ಅಂತೇಳಿ ಹೋಗಿದ್ದ. ನಾನು ಹೋಗ್ಲಿ ಬಿಡು. ಈ ಶ್ರಾವಣ ಮಾಸ ಮುಗಷ್ಟಲ್ಲಿ ನನಗೆ ಗಾಡಿ ಬೇಕು. ನಮ್ಮ ದೋಸ್ತರು ತೊಗೊಳತ್ತಾರ ಗಾಡಿ. ಎಲ್ಲ ಕಡೆ ಗಾಡಿ ಐತಿ. ಎಷ್ಟಪ್ಪ ಬೈಕಿಗೆ? 1.5 ಲಕ್ಷ. 1.5 ಲಕ್ಷ? ಅಷ್ಟೊಂದು ಅವನ ಕಡೆಯಿಂದ ಬರ್ಬೇಕು? ನನಗೆ ಗೊತ್ತಿಲ್ಲ, ಶ್ರಾವಣ ಮುಗಷ್ಟರಲ್ಲಿ ನನಗೆ ಬೇಕು. 1.5 ಲಕ್ಷ ರೂಪಾಯಿ ನನ್ನ ಗಂಡನ ಹತ್ರ ಯಾವಾಗ ಬರ್ಬೇಕು? ಇನ್ನು ಜಗ್ಗೋರಾದ್ರೆ ಹೇಳಿದ್ರೆ ಕೊಡಿಸ್ತಾರೇನೋ. ಅವರಿಂದ ಇವನಿಗೆ ಬೈಕ್ ಕೊಡಿಸಿದ್ರೆ ನನ್ನ ಮಗ ನನ್ನ ನಂಬುತ್ತಾನೆ. ಅವರು ನಮ್ಮ ಮನೆಗೆ ಬಂದು ಹೋಗೋಕೆ ಅನುಕೂಲ ಆಗ್ತಿತ್ತು. ಏನಾರೋದು ಪ್ಲ್ಯಾನ್ ಮಾಡಬೇಕಿತ್ತು. ಏನು ಮಾಡೋದು? ಕಲಾವತಿ ಏನಿಲ್ಲ, ಸುಮ್ಮನೆ ಕುಂದೆ. ಯಾಕೆ ಹೋಗಿಲ್ಲ ನೈಟ್ ಡ್ಯೂಟಿಗ? ಇಲ್ಲ, ನೈಟ್ ಮಾಡವ ಹುಡುಗ ಬಂದ. ನಾಳಿಂದ 2 ದಿನ ಕಂಟಿನ್ಯೂ ಊಟ ಮಾಡ್ಬೇಕಂತ. ಅದಕ್ಕೆ ನಾ ಹಾಕ್ತೀನಿ. ಬರೀ ಇದಾತ್ ನಿಮ್ದು, ಹೋಗೋದು ಬರೋದು. ಅಲ್ಲಿ ಮಾಡ್ದಂಗಿಲ್ಲ, ಇಲ್ಲಿ ಇದ್ದಂಗೂ ಇಲ್ಲ. ಬರ್ರಿ ಊಟ ಮಾಡೋಣ. ಇವ್ರಾಕೆ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ರೆ? ಏನು ವಿಷಯ ಇರ್ಬೋದು? ಹಲೋ ಹಲೋ, ಮಲಗಿದ್ದೆ ರೀ. ಇನ್ನೂ ಇಲ್ಲ, ಮಲಗಿದ್ದೆ ಹಾಗೆ. ಇನ್ನೂ ಇಲ್ಲ, ಮಲಗಿದ್ದೆ ಹಾಗೆ.
ಬರ್ತಿದೆ, ಏನು ಮಾಡಬೇಕು? ಮನೆಗೆ ಬರ್ಬೇಕಂತ ಬರಲೇ? ಇವಾಗ ಬೇಡ ರೀ, ಎಲ್ಲರೂ ಇದ್ದಾರೆ. ನಾ ಹೇಳ್ತೇನೆ. ಸರಿ ತಗೊಳ್ರಿ, ಇವಾಗ ಮಲ್ಕೊಳ್ರಿ, ನಂಗೆ ನಿದ್ದೆ ಬರ್ತಾ ಇದೆ. ನಾನು ನಾಳೆ ಮಾಡ್ತೇನೆ ಮಾರ್ನಿಂಗ್. ಓಕೆ, ಬಾಯ್. ಗುಡ್ ನೈಟ್. ರಾಜು, ಇವತ್ತಿನ ಕೆಲಸ ಇಂಟರ್ವ್ಯೂ ಹೋಗ್ತೀನಿಲ್ಲ? ಎಲ್ಲಿ ಇಂಟರ್ವ್ಯೂ ಅಂತ ಗಂಟು ಬಿದ್ದೆ, ಹೋಗಂಗಿಲ್ಲ ನಾ. ಹೇ, ದುಡ್ಡು ಯಾರು ಕೊಡ್ತಾರ? ಅಪ್ಪ ಅಮ್ಮ. ಅಲ್ ರಾಜು, ಅಪ್ಪ ಅಮ್ಮನ ಮೇಲೆ ಎಷ್ಟು ದಿವಸ ಅಂತ ಡಿಪೆಂಡ್ ಆಗ್ತೀನಿ ನಾ? ಹಾ, ನಮ್ಮ ಅಪ್ಪನಂತಲ್ಲಿ ಬಂದು ಹೆಂಗೆ ಕೇಳ್ತೀನಿ ನನ್ನ? ಆಲ್ತು ಪಾಲ್ತು ಹಿಂಗೆ ತಿರ್ಗಾಡ ಹೆಂಗೆ ಕೊಡ್ತಾರೆ ನಮ್ಮ ಅಪ್ಪ ಅಮ್ಮ ಕೊಡಂದ್ರೆ ನನ್ನ? ಯಾವಾಗಿನ ದುಡಿತೀನಿ ಇನ್ನ? ನೋಡು ಉಷಾ, ನನಗೆ ಆಲ್ತು ಫಾಲ್ತು ಕೆಲ್ಸಕ್ಕೆ ಹೋಗೋದು ಇಂಟ್ರೆಸ್ಟ್ ಇಲ್ಲ. ನಾ ಓದಿರೋದಕ್ಕೆ ನನಗೆ ಕೆಲಸ ಸಿಕ್ಕರೆ, ಅದು ಗೌರ್ಮೆಂಟ್ ಕೆಲಸ ಸಿಕ್ಕರೆ ಹೋಗೋಣ, ಇಲ್ಲಾಂದ್ರೆ ಹೋಗಲ್ಲ. ಅಲ್ ರಾಜು, ನಿಮ್ಮ ಅಪ್ಪರ್ದೇನು ಗೌರ್ಮೆಂಟ್ ಜಾಬ್ ಇಲ್ಲ. ಅವರು ಏನೋ ವಾಚ್ಮನ್ ಕೆಲಸ ಮಾಡ್ಕೊಂಡು ಒಂದು 10-12 ಸಾವಿರ ರೂಪಾಯಿ ದುಡಿತಾರೆ. ಆ 10-12 ಸಾವಿರ ರೂಪಾಯಿದಾಗ ಇಡೀ ನಿಮ್ಮ ಮನ್ತಾನ ನೋಡ್ಕೋಬೇಕವ್ರು. ಅದಲ್ಲದೆ ಮತ್ತೆ ನಿನ್ನ ಎಜುಕೇಶನ್ ನೋಡ್ಕೋಬೇಕು. ಎಷ್ಟಂತ ಅವ್ರ ಮೇಲೆ ಡಿಪೆಂಡ್ ಆಗ್ತಿ? ನೀನು ದುಡಕ್ಕೆ ಸ್ಟಾರ್ಟ್ ಮಾಡು. ಅಷ್ಟು ಕಾಳಜಿ ಇದ್ರೆ ನೀನು ಹೋಗು, ನಾನು ಹೋಗಲ್ಲ. ಇದು ನಿನ್ನ ತಪ್ಪಲ್ಲ. ನೀ ಕೇಳ್ಕೇಳ್ದಾಗ ದುಡ್ಡು ಕೊಡ್ತಾರಲ್ಲ ನಿಮ್ಮ ಮಮ್ಮಿ, ಅವ್ರದ್ದು ತಪ್ಪು. ಹಾಸ್ಗಿದ್ದಷ್ಟು ಕಾಳು ಚಾಚು ರಾಜು. ಅಪ್ಪ, ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇ, ನಿಂಗೆ ಯಾವಾಗ ಬುದ್ಧಿ ಬರ್ತದೆ ಗೊತ್ತಿಲ್ಲ. ಬಾ, ಎದ್ದು ಹೋಗುನ್ ಬಾ. ಕಲಾವತಿ ಹೇಳಿ. ಬಾ, ನಾನು ಡ್ಯೂಟಿಗೆ ಟೈಮ್ ಆಕೈತಿ. 2 ದಿನ ಬರೋದಿಲ್ಲ ನಾನು, ಯಾಕಂದ್ರೆ ನೈಟ್ ಡ್ಯೂಟಿನೂ ಐತಿ. ನಾನು ಮುಗಿಸ್ಕೊಂಡು ಬರ್ತೀನಿ. ನಾನು ದಾರಿ ಕಾಯಕ್ಕೆ ಹೋಗಬೇಡಿ, 2 ದಿನ ತಡ ಆಕೈತಿ ನಾ ಬರೋದು. ಬೇವ, ನಿನ್ನೆ ರಾತ್ರಿ ಏನು ಹೇಳಿದ್ದೆ ನಾನು? ಗಾಡಿ ಬೇಕಂತ ಹೇಳಿದ್ದೆ, ಕೊಡಿಸ್ತಾನೆ, ಇಲ್ಲಿ ಕೇಳೋದು. ಹೌದ್ರಿ, ಹೇಳೋದೇ ಮರ್ತಿದ್ದೆ. ಅವ್ನಿಗೆ ಗಾಡಿ ಬೇಕಂತ, ಗಾಡಿ ಅಂತ ಕೊಡಿಸ್ರಿ. ಎಷ್ಟು ಅದಕ್ಕೆ ಗಾಡಿಗೆ? 1.5 ಲಕ್ಷ. 1.5 ಲಕ್ಷ ಅಂದ್ರೆ ಎಲ್ಲಿಂದ ನಮಗೆ ಇದು ಮಾಡೋದು? ನೀ ಏನು ಒಮ್ಮೆಗೆ ಕೊಡೋದು ಬೇಡ, ಮೊದ್ಲು 50 ಕೊಡು, ಆಮೇಲೆ 50-52 ಲಕ್ಷ ಕೊಟ್ಟು ಕ್ಲಿಯರ್ ಮಾಡೋಣಂತ. ಆತು, ನೋಡು ಇಲ್ಲ ಸಂಘನ್ಯಾಗ ನಾ ಹೆಂಗಾರ ಇದು ಮಾಡಿ ಕೊಡಿಸ್ತಾನೆ. ನಾ ಹೋಗಿ ಬರ್ತೇನೆ. ಸರಿ, ಹೋಗ್ಬರ್ರಿ. ಬೇವ, ನಾನು ನೀನು ಕೇಳೀನಿ, ನೀ ಕೊಡ್ಸು. ನನಗೆ ಕಾಲೇಜಿಗೆ ಟೈಮ್ ಆಗತ್ತ, ನಾ ಹೋಗ್ತೀನಿ. ಎಲ್ಲಪ್ಪ ಎಲ್ಲಪ್ಪ ಇಲ್ಲ, ಬಾ ಒಳಗಡೆ ಅಂತ ಎಲ್ಲ ಹೋಗಿದ್ರು? ಎಲ್ಲಪ್ಪ ಹೊರಗಡೆ ಹೋಗಿದ್ದ. ಎಲ್ಲಪ್ಪ ನೋಡಕ್ ಬಂದೀವ, ನನ್ನ ನೋಡಕ್ ಬಂದೀವ? ನಿನ್ನೆ ನೋಡಕ್ ಬಂದಾನಿ. ಅದು ಎಲ್ಲಪ್ಪ ತಾನೇ ಓನರ್. ಓನರ್ ಎಲ್ಲಪ್ಪ ಆಗಿದ್ದು, ಇನ್ನು ಮಂದಿ ನೀವೇ ಓನರ್ ಅಲ್ಲ ಅಂತ. ಇಲ್ಲ, ಅದ್ರ ಏನು ಕೊಡ್ತೀವಿ? ಏನು ಬೇಕು? ಸ್ವಲ್ಪ ಚಾ ಮಾಡಿ ಗರ್ಕು ತಂದು ಕೊಡ್ತೀವಿ. ಇಲ್ಲೇ ಬಿಡ್ರಿ. ನನಗೆ ಚಾ ಬೇಡ. ಮತ್ತಿನ್ನೇನು ಬೇಕು?